ನೋಡಿ ಸ್ನಾನ ಆಯಿತು. ಸ್ನಾನ ಮಾಡಿಕೊಂಡು ಟಿಫಿನ್ ಮಾಡೋ ಸಮಯ ಇವಾಗ. ಟಿಫಿನಲ್ಲಿ ಏನಿದೆ ನೋಡಿ, ಕೇರಳ ಸ್ಪೆಷಲ್ಲು ಅಪ್ಪಮ್ ಅಂತೆ. ನಮ್ಮದು ನೀರು ದೋಸೆ ಟೈಪೇ. ಸೊ ಇಲ್ಲಿ ನೋಡಿ ಹೀಗೆ ಅಪ್ಪಮ್ಮು ಕರ್ರಿ ಕೊಟ್ಟಿದ್ದಾರೆ. ಬರ್ರಿ ನಾಷ್ಟ ಮಾಡೋಣ. ಆಮೇಲೆ ನಮ್ಮ ಇಲ್ಲಿ ಕೇರ್ ಟೇಕರ್ ಒಂದು ವಿಷಯ ಹೇಳಿದ್ರು, ಇಲ್ಲೆಲ್ಲೋ ಐಲ್ಯಾಂಡ್ ಇದೆ ಅಂತೆ. ಸೊ ಐಲ್ಯಾಂಡಲ್ಲಿ ಬ್ಯಾಂಬೂ ಬೋಟಲ್ಲಿ ಕರ್ಕೊಂಡೋಗಿ ಏನೋ ಸುಧಾರಿಸ್ಕೊಂಬರ್ತಾರಂತೆ. ಅದಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಬಟ್ ಅದು ಬೆಳಗ್ಗೆನೇ ತೊಗೋಬೇಕು ಅದಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನೋಡೋಣ, ಬೆಳಗ್ಗೆ ಹೋಗಬೇಕಿತ್ತು, ನಾವು ಹೋಗೋದಾಗಲಿಲ್ಲ, ಇಲ್ಲ ಫೋಟೋಗ್ರಫಿ ಎಲ್ಲ ಮಾಡಿಕೊಂಡು. ಸೊ ಇವಾಗ ಇಲ್ಲಿಂದ 1.5 ಕಿಲೋಮೀಟ್ರ್ ಅಂತ ಹೇಳಿದ್ರು. ನೋಡೋಣ, 1.5 ಕಿಲೋಮೀಟ್ರಲ್ಲಿ ಹೋಗಂತೂ ನೋಡೋದು. ಸಪೋಸ್ ಏನಾದರೂ ಸಿಕ್ಕರೆ ಪುಣ್ಯ, ಟ್ರೈ ಮಾಡೋಣ, ನಿಮಗೊಂದು ಒಳ್ಳೆ ನೋಡೋ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದರೆ ವಿಲ್ ಬಿ ಬ್ಯಾಕ್ ಟು ಆಮೇಲೆ ಅದು ನಮ್ಮದು ಬಂಡೀಪುರ ಕಾಡಿಂದ ಅಥವಾ ನಾಗರಹೊಳೆ ಕಾಡಿಂದ ಬೆಂಗಳೂರಿಗೆ ಇವತ್ತು ಹೋಗೋ ಸಮಯ. ಆನ್ ದ ವೇ ಏನೇನೆಲ್ಲ ಸಿಗುತ್ತೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿಕೊಂಡು ಆರಾಮಾಗಿ ಹೋಗೋಣ. ಬನ್ನಿ, ಇವಾಗ ತಿಂಡಿ ಸಮಯ, ನಾಷ್ಟಾ ಸಮಯ, ನಾಷ್ಟ ಮಾಡೋಣ ಬರ್ರಿ. ನೋಡಿ, ಚೆನ್ನಾಗಿ ಕಾಳು ಅಪ್ಪಮ್ ಚೆನ್ನಾಗಿದೆ. ವ್ಯೂ ನೋಡಿ. ನೋಡ್ರಿ, ಈಗ ಸದ್ಯಕ್ಕೆ ನಾವು ಇದು ಉಳ್ಕೊಂಡಿದ್ದ ಹೋಮ್ ಸ್ಟೇ ಅಲ್ಲ ಅದು, ಆ್ಯಕ್ಚುಲಿ ವಿಲ್ಲಾ, ಬ್ಯಾಂಬೂ ವುಡನ್ ವಿಲ್ಲಾ. ಸೊ ಅಲ್ಲಿಂದ ಇಲ್ಲೇ ಹತ್ತಿರದಲ್ಲೇ ಕುರುವ ದ್ವೀಪ ಅಂತೇಳಿ ಒಂದು ಸಣ್ಣ ದ್ವೀಪ ಐತೆ. ಸೊ ಅಲ್ಲಿ ಬ್ಯಾಂಬೂ ಇದ್ರ ಹಡಗಲ್ಲ, ಬ್ಯಾಂಬೂ ಬೋಟ್ ರಾಫ್ಟಿಂಗ್ ಎಲ್ಲ ಇರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ನಮ್ಮ ಇವರು ಹೇಳಿದರು. ಸೊ ಹಂಗಾಗಿ ಆ ಕಡೆ ಹೊಂಟೀವಿ ಈಗ. ನೋಡೋಣ, ನಮ್ಗೆ ಆ ಥರದ್ದು ಸಿಗುತ್ತೆ. ನಾವು ಬೆಳಗ್ಗೆ ಬೇಗ ಹೋಗ್ಬೇಕಂತ ಹೇಳಿದ್ರು ಅವರು. ಬಟ್ ಸ್ಟಿಲ್ 10 ಗಂಟೆ ಆಗೈತಿ, ಟ್ರೈ ಮಾಡೋಣ ಕ್ಯಾಚ್ ಮಾಡೋಕೆ. ಇಲ್ಲ ಅಲ್ಲಿ ಅಟ್ಲೀಸ್ಟ್ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ ಹೊಂಟೀವಿ. ಬರ್ರಿ ಹೋಗೋಣ. 1 ಕಿಲೋಮೀಟ್ರ್ ಐತಿ, 800 ಮೀಟ್ರ್ ಐತೆ ಅಂತ ತೋರಿಸತೈತಿ. ಬರ್ರಿ. ಎಷ್ಟು ಗ್ರೀನ್ ಇರುತ್ತೆ ನೋಡಿ. ಯಾವಾಗಲೂ ಬಿಸಿಲುಗಾಲದೊಳಗೆ ಎಷ್ಟು ಗ್ರೀನ್ ಐತೆ, ಮಳೆಗಾಲದೊಳಗೆ ಹೆಂಗಿರ್ಬೋದು. ಎಲ್ಲ ಕಾಂಪೌಂಡ್ ಎಲ್ಲ ಪಾಚ್ ಕಟ್ಬಿಟ್ಟಿರ್ತವೆ ಇಲ್ಲಿ. ಬಾಳೆ ಗಿಡ, ಹಲಸಿನ ಗಿಡ, ಹೂವಿನ ಗಿಡ ಎಲ್ಲ ಕಾಮನ್. ಕುರುವ ದ್ವೀಪ್. ಓ, ಇದು ಫಸ್ಟ್ ಗೇಟ್. ಮತ್ತು 1 ಕಿಲೋಮೀಟರ್ ಐತೆ. Kurwa Deep is one of the main attraction. Like a car parking, paid parking. ನೋಡ್ರಿ, ನಾವಿವಾಗ ಕುರುವ ಐಲ್ಯಾಂಡಿಗೆ ಹೋಗೋ ಪ್ಲೇಸ್ ಅದೀವಿ. ಇಲ್ಲಿ ಈ ಕಡೆ ಕುರುವ ಐಲ್ಯಾಂಡ್ ಬರುತ್ತೆ. ಆಮೇಲೆ ಇಲ್ಲಿ ಟಿಕೆಟ್ ಕೊಡ್ತಾರೆ ನಿಮಗೆ. ಕುರುವ ಐಲ್ಯಾಂಡಿಗೆ ಹೋಗೋಕ್ಕೆ ಒಬ್ಬ ಪರ್ಸನ್ನಿಗೆ 220 ರೂಪಾಯಿ ಸರೌಂಡಿಂಗ್ ಹಾಕ್ಸ್ಕೊಂಬರಕ್ಕೆ. ಇಲ್ಲ ಅಂತಂದ್ರೆ ಬ್ಯಾಂಬೂ ರಾಫ್ಟಿಂಗ್ ಬೇಕಂದ್ರೆ 100 ರೂಪಾಯಿ ಆ ಥರ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಈ ಕಡೆ ಹಿಂದೆ ಐತಿಲ್ಲ, ಆ ಕಡೆ ಕ್ಯೂನೊಳಗೆ ನಿಂದಿರಬೇಕು. ಸೊ ಟಿಕೆಟ್ ತೊಗೊಂಡಿವಿ ನಾವೀಗ. ಬರ್ರಿ, ಕ್ಯೂನಾಗ ನಿಂತ್ಕೊಂಡು ಐಲ್ಯಾಂಡ್ ಸುತ್ತಾಡ್ಕೊಂಬರೋಣ.
ಓ ಇದಾ ಐಲ್ಯಾಂಡ್ ಇದು? ಇಲ್ಲ, ಮೋಸ್ಟ್ಲಿ ಆ ಕಡೆ ಎಲ್ಲ ಸುತ್ತಾಕೊಂಬರ್ತಾನಂತ ಅನ್ಸುತ್ತೆ. ಓ ಕಯಾಕಿಂಗ್ ಎಲ್ಲ ಅದಾವಲ್ಲ ಇಲ್ಲಿ, ಬ್ಯಾಂಬೂ ರಾಫ್ಟಿಂಗು, ಕಯಾಕಿಂಗ್. ಇಲ್ಲದವು ನೋಡ್ರಿ, ಇಲ್ಲಿ ಬ್ಲ್ಯಾಕ್ ಫಿಶಸ್ ಹೆಂಗದ ನೋಡ್ರಿ, ಗುಂಪು 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 ಕಾಣ್ತಾವನ. ಅಲ್ಲಿ ಇದಾವೆ ನೋಡ್ರಿ, ಗುಂಪು ಇದಾವೆ, ಮಸ್ತ್ ಇದಾವೆ ಒಂಥರ ಫಿಶಸ್. ಸಿಗಡಿ ಮೀನು ಅನ್ಸುತ್ತೆ ಮೋಸ್ಟ್ಲಿ ಇವು. ಓ ನಮ್ಮ ಬೋಟ್ ಬರಾಕತ್ತೇವೆ, ಬ್ಯಾಂಬೂ ಬೋಟ್. ಓ ಹೌದನಾ? ಬರೀ ವಾಕ್ ಮಾಡೋದ? ಇಲ್ಲ ಅನ್ಸುತ್ತೆ. भैया भैया उधर जाके छोड़ देंगे क्या आइलैंड के लिए, कुरवा द्वीप? सर बोट आए सर, बस इतना ही है क्या? सराउंडिंग नहीं जाएंगे? नहीं ಓ ನಾವು ರೌಂಡ್ ಓಡಿಸ್ತಾವ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಕಾಣುತ್ತೆ. ಇಲ್ಲಿಂದ ಮೋಸ್ಟ್ಲಿ ಬರೀ ಅಲ್ಲಿಗೆ ಹೋಗಿ ಬಿಡ್ತಾರೆ, ಅಲ್ಲಿಂದ ಮೋಸ್ಟ್ಲಿ ಅಡ್ಡಾಡ್ಬೇಕು ಅನ್ಸುತ್ತೆ. ನಾವು ಬರೀ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ ಅಲ್ಲಿ ಹೋಗಿ ಏನೇನಿರುತ್ತೆ ಅಂತೇಳಿ ನೋಡೋಣ. ಇಲ್ಲಿ ಐತೆ ನೋಡ್ರಿ, ನಾವು ಬೋಟ್ ಬರಾಕತ್ತೈತೆ ಅಲ್ಲಿ, ಅದ್ರೊಳಗೆ ಹೋಗ್ಬೇಕೀಗ. ಇವೆಲ್ಲ ಇಲ್ಲಿ ಕಯಾಕಿಂಗು, ಬ್ಯಾಂಬೂ ರಾಫ್ಟಿಂಗ್ ಮಾಡೋ ಬೋಟ್ಸು, ಅದು ಟ್ರಾನ್ಸ್ಪೋರ್ಟೇಷನ್ ಬೋಟ್. ಬಾ ಆ ಕಡೆ ಹೋಗಿ ನೋಡೋಣ ಆಮೇಲೆ. ಇದರಿಂದನೇ ತಗೋಬೇಕು. ನೋಡ್ರಿ ಜಾಕೆಟ್ ತಗೋಬೇಕು. ಜಾಕೆಟ್ ತೊಗೊಂಡು ಹಾಕೊಂಡು ಕುಂದ್ರಂಬರ್ರಿ. ಬಾ ಇಲ್ಲಿ ಬಾ. ಇಲ್ರಿ ನೋಡಿ, ಜಾಕೆಟ್ ತೊಗೊಂಡು ಹಾಕೊಂಡು ಕುಂದ್ರಾಕತ್ತಾರೆ. ಬ್ಯಾಂಬೂ ರಾಫ್ಟಿಂಗ್ ಹಂಗತ್ತೆ. ನೋಡ್ರಿ, ನಡಕ್ಕೆ ದಾರ ಕಟ್ಟಿರ್ತಾರೆ. ಅದನ್ನ ದಾರ ಎಳ್ಕೊಂತ ಹೋಗ್ತಾರೆ, ಬಂಡಿ ಅಂತ ದಾಟ್ಬಿಡ್ತಾರೆ. ಹುಟ್ಟಿಂದ ಅವಶ್ಯಕತೆನೇ ಇಲ್ಲಿ. ಅದೆಲ್ಲ ಸುಮ್ಮನೆ ಜಸ್ಟ್ ಕರೆಕ್ಟ್ ನ್ಯಾವಿಗೇಷನ್ ಆಗ್ಬಿಡುತ್ತೆ. ಮಾಡ್ತೀನಿ. ಸುಮ್ಮನೆ ಮಾಡಿದ್ರೆ ಹೋಗುತ್ತಂತ ಅನ್ಸುತ್ತೆ. ಅಂಕಲ್ ಅವ್ರು ಫೋನ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಬಂತು ನಮ್ದು ಐಲ್ಯಾಂಡ್. ಹಾಂ, ಮಸ್ತ್ ಐತೆಲ್ಲ, ತಂಪೈತಿ. ಹಂಗೈತೆ, ಎಷ್ಟು ಮಸ್ತ್ ಐತಿ.
ಯಾಕಡೆ ತೆಗಿಬೇಕು ಇಲ್ಲಿ ಜಸ್ಟ್ ಫಾರ್ ಕ್ವಿಕ್ ಲ್ಯಾಂಡಿಂಗ್. ಅಲ್ಲಿ ಹಾಕ್ಬಿಡ್ಬೇಕು ಜಾಕೆಟ್ಸ್. ತಗೋ ಜಾಕೆಟ್ ತಗೋ. ಟೈಮ್ ಎಷ್ಟು ಥರ ಇರ್ಬೋದು. ಅದು ಸಿಟಿ ಟ್ರಾನ್ಸ್ಪೋರ್ಟ್ ಟೈಪ್. ಮರದೊಳಗೆ ಸಿಕ್ಕಾಕೊಂಡಿ ನಾನು. ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಆಯ್ತಂತ. ಬರ್ರಿ ನೋಡೋಣ ಹಂಗತ್ತೆ. ಇದೇನು ಈ ಥರ ಐತೆ ಬ್ಯಾಂಬೂರ 2 ಕಡೆಯಿಂದ ಪೋಸ್ ಗೀಸ್ ಎಲ್ಲ ಕೂತ್ಕೊಳ್ಳೋ ಆಸನ ಹಂಗೈತಿ. ತೋತೇನ ಬಾ ನೋಡಿ. ದೊಡ್ಡದು ಮಾಡಿ ತೆಗ್ದಾರೆ ಅರ್ಧ ಬರ್ತದೆ. ಈ ಕಡೆ ಇಲ್ಲಿ ಹೋಗೋಣ ಬಾ, ಹೋಗಿ ಬರೋಣ ಬಾ. ಗೇಟ್ ಅಲ್ಲ. ದಿಸ್ ಇಟ್ ಈಸ್ ನಾಟ್ ಅಲೌಡ್. ಓಕೆ ಬರ್ರಿ, ಆ ಕಡೆ ಇಲ್ಲ ಅಂತ ಮೋಸ್ಟ್ಲಿ ಈ ಕಡೆನೇ ಇರಬೇಕು. ಹೋಗಿ ನೋಡೋಣ ಬರ್ರಿ. ಐಲ್ಯಾಂಡ್ಸ್ ಫೀಲ್ ಸ್ಪೆಷಲ್. ನಿಜವಾಗ್ಲೂ ಕಾಡೊಳಗೆ ವಾಕ್ ಮಾಡ್ದಂಗೆ ಆಗತೈತಿ. ಯಾವುದೋ ಥಿಕ್ ಫಾರೆಸ್ಟ್ ಟೈಪ್. ಟ್ರೆಕ್ಕಿಂಗ್ ಅಲ್ಲ, ವಾಕಿಂಗ್. ಜೋಕಾಲಿ ಗಿಕ್ಕಲ್ಲಿ ಎಲ್ಲ ಕಟ್ಬಿಟ್ಟಾರೆ ಇಲ್ಲಿ. ಒಟ್ಟು ಕಮರ್ಷಿಯಲ್ ಮಾಡ್ಯಾರ ದ್ವೀಪನ. ಬಟ್ ಗೌರ್ಮೆಂಟ್ ಅವ್ರು ಮಾಡಿದ್ರೆ ಚಲೋ. ನೋಡ್ರಿ ಜೋಕಾಲಿ ಆಡಕತ್ತಾರ. ಮಗರಕ್ಕೆ ಜೋಕಾಲಿ ಕಟ್ಕೊಂಡು ಫಿಶಿಂಗ್ ಮಾಡ್ತಾರಂತ ಮಾಡ್ಯಾರ. ಫಿಶಿಂಗ್ ಇಲ್ಲ ಅನ್ಸುತ್ತಲ್ಲ ಇಲ್ಲಿ. ನೋಡ್ರಿ ಇಲ್ಲಿ ಇದು ಅಫಿಷಿಯಲ್ ಐಲ್ಯಾಂಡ್ ಅನ್ನೋದಕ್ಕೆ ಪ್ರೂಫ್ ಇದೆ. ಯಾಕಂತಂದ್ರೆ 2 ದೊಡ್ಡ ಭೂಪ್ರದೇಶದ ನಡುವೆ ಒಂದು ಚಿಕ್ಕ ಪ್ರದೇಶ ಸಪ್ರೇಟ್ ಆಗಿಬಿಟ್ಟೈತಿ ಬೈ ವಾಟರ್. ಆ ಕಡೆ ಈ ಕಡೆ ಸುತ್ತ ನೀರಾಗಿಬಿಟ್ಟೈತಿ. ಹಾಗಾಗಿ ಇದಕ್ಕೆ ದ್ವೀಪ ಅಂತ ಕರಿತೀವಿ. ಸೊ ಕುರುವ ದ್ವೀಪ ಇದು ಮಾಡ್ಬೋದಾಗಿತ್ತು ಅವ್ರು ಆ್ಯಕ್ಚುಲಿ ಕಮರ್ಷಿಯಲ್. ಬಟ್ ಐ ಥಿಂಕ್ ಇಟ್ ಈಸ್ ಪ್ರಿಸರ್ವ್ಡ್. ಇಟ್ ಈಸ್ ಪ್ರಿಸರ್ವ್ ಮಾಡ್ಯಾರ ಫಾರೆಸ್ಟ್. ಯಾವ ವೆಹಿಕಲ್ಸ್ ಇಲ್ಲ, ಏನಿಲ್ಲ. ಬಟ್ ಇನ್ನೂ ಮಸ್ತಾಗಿ ಇಂಪ್ರೂವ್ ಮಾಡೋದಾಗಿತ್ತು. ಫಾರೆಸ್ಟ್ ಈಸ್ ಫಾರೆಸ್ಟ್ ಅಂದನು. ನೋಡ್ರಿ ಕಾಡು, ದಟ್ಟವಾದ ಕಾಡು. ಆ್ಯಕ್ಚುಲಿ ಯಾವತ್ತೂ ಕಾಡಿನೊಳಗೆ ಈ ಥರ ವಾಕ್ ಮಾಡಿದ ಫೀಲಿಂಗ್ ಇಲ್ಲ. ಬಟ್ ಫಸ್ಟ್ ಟೈಮ್ ಕಾಡೊಳಗೆ. ಯಾವುದು ಯಾಣಕ್ಕೆ ಎಲ್ಲಿ ಹೋಗಿದ್ವಿ? ಯಾವಾಗೋ ಕಾಲೇಜ್ ಒಳಗಿದ್ದಾಗ ಹೋಗಿದ್ದೆ. ಯಲ್ಲಾಪುರ ಕಾಡು. ದೊಡ್ಡ ಕಾಡು ಅದು ಆ್ಯಕ್ಚುಲಿ. ನೋಡ್ರಿ ಇಲ್ಲಿ ಯಾವುದೋ ಒಂದು ಕ್ರಾಸಿಂಗ್, ಯಾವುದೋ ಒಂದು ಕಲ್ಲು ಗಿಲ್ಲೆಲ್ಲ ಅದಾವ ನೋಡಿ, ಮಸ್ತ್ ಐತಿ ನೋಡ್ರಿ. ನಡೆದು ಸಾಕತ್ತ. ಬಿಸ್ಲಾಗ ರೆಸ್ಟ್ ಮಾಡಕತ್ತೀವಿ. ಬ್ಯಾಂಬೂ ಚೇರ್ ಮಾಡ್ಯಾರ ಇಲ್ಲಿ ಕುಂದ್ರಾಕ. ಎಲ್ಲ ನ್ಯಾಚುರಲ್ ಅಲ್ಲ, ಹೇಳೈತೆ ಆರಾಮ್ ಸೇರ್ ಮಸ್ತ್. ಇಲ್ಲಿ ಕೇರಳದೊಳಗೆ ಎಲ್ಲ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 100 ಫೀಟ್ 200 ಫೀಟ್ ಮೇಲೆ ಇರ್ತವೆ ಗಿಡ. ಯಾವುದು ಸಣ್ಣ ಗಿಡ ನೋಡೇ ಇಲ್ಲ ನಾನು. ಅಷ್ಟು ಎಲ್ಲ ಒಂದು ಸ್ವಲ್ಪ ಮರ ಇದ್ವು ಅಂತಂದ್ರೆ ಪೂರ್ತಿ ಆಕಾಶ ಮುಟ್ಟಂಗೆ ಇರ್ತಾವಲ್ಲ. ಅಂದ್ರೆ ಮಳೆ ಜಾಸ್ತಿ ಅಲ್ಲ, ನೀರು ಜಾಸ್ತಿ. ಸಿಲ್ವರ್ ಓಕ್ ಗಿಡ. ಆಗ್ರೋ ಫಾರೆಸ್ಟ್ ಒಳಗಳು ಎಲ್ಲ ಬೆಳೆಸ್ತಾರಲ್ಲ ಅವು ಗಿಡ ಇಲ್ಲಿ ನ್ಯಾಚುರಲ್ ಆಗೇ ಇರ್ತಾವೆ. ನೋಡ್ರಿ ಇಲ್ಲಿ ನೀರು ಎಕ್ಸಸ್ ಸಿಕ್ತು. ಅಲ್ಲಿವರೆಗೂ ನಮಗೆ ನೀರಿಗೆ ಎಕ್ಸಸ್ ಕೊಟ್ಟಿದ್ದಿಲ್ಲ ಇವರು. ಮಸ್ತ್ ನೀರು ಎಕ್ಸಸ್ ಸಿಕ್ಕೈತೆ ನೋಡ್ರಿ ಈಗ ಇಲ್ಲಿ ಜಾಸ್ತಿ. ಕಲ್ಲು ಬಂಡಿ ಮಸ್ತ್ ಏನ್ರಿ ಇದ್ದಂಗೆ ಐತಲ್ಲ. ಇಲ್ಲಿ ಬ್ಲ್ಯಾಕ್ ಸ್ಟೋನ್ಸ್ ಎಲ್ಲ ಮಸ್ತ್ ಕಾಣಾಗತ್ತವೆ. ಬಾ ಕಮ್ ಇಲ್ಲಿ ಗೋ ದಿಸ್ ವೇ. ಇವು ಬೇರೆ ಲುಕ್ಕ ಬೇರೆ ಇವು. ಆ್ಯಕ್ಚುಲಿ ಕೊಡೈಕೆನಾಲ್ ಒಳಗೆ ಅದು ಯಾವುದಾದ್ರು ಲೊಕೇಶನ್?
ಮಸ್ತ್ ಐತಲ್ಲ ಬಿಸಿಲಿನೊಳಗೆ ನೀರು ನೋಡೋ ಸುಖನ ಬೇರೆ ಅದ ಮಸ್ತ್ ಭರ್ಜರಿ ಒಳ್ಳೆ ಲೊಕೇಶನ್ ನೋಡ್ರಿ ಹಿಂಗೈತೆ ಮಸ್ತ್ ಲೊಕೇಶನ್ ಐತಿ ನೋಡಿ ಬಾಯ್ ಓಹೋ ಬ್ಲ್ಯಾಕ್ ಕಲ್ಲದವ ಮಸ್ತ್ ಇದಲ್ರಿ ಇದು ಲೊಕೇಶನ್ ಭಾರಿ ಐತಿ ದಾಂಡೇಲಿ ಕಾಳಿ ರಿವರ್ ಇದ್ರೊಳಗೆ ಐತಿ ಬಟ್ ಭಾಳ ಸ್ಮೂತ್ ಅದಾವ ಜರಿತಾವ ಕಾಲ ಶುಡ್ ಬಿ ವೆರಿ ಕೇರ್ಫುಲ್ ಈ ಕಡೆ ನೆರಳು ಐತಿ ಮಸ್ತ್ ಐತಿ ಈ ಕಡೆ ಮಲ್ಕ ಬಾ ಹುಷಾರಿರ್ಬೇಕು ಭಾಳ ಓಹೋ ಮಸ್ತ್ ಐತಲ್ಲ ಲೊಕೇಶನ್ ಮಾತ್ರ ಹೈ ಕ್ಲಾಸ್ ಲೊಕೇಶನ್ A1 ಭರ್ಜರಿ ಐತೆ ಹಾಂ ಮಾಡ್ಬೋದು ಅಲ್ಲಿ ಸ್ವಿಮ್ ಮಾಡ್ಬೋದು ನೋಡಿ ಅಲ್ಲಿ ಸ್ವಿಮ್ ಗಿಮ್ ಎಲ್ಲ ಮಾಡ್ಕೊಂಡು ಮಸ್ತ್ ರೆಡಿ ಆಗ್ಯಾರ ಇದು ಇನ್ನೂ ಮಳೆಗಾಲ ಇತ್ತು ಅಂತಂದ್ರೆ ಇನ್ನೂ ಮಸ್ತಾಗಿ ಹರಿತಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಆವಾಗ ಇಷ್ಟು ಒಳಗಿನ ಎಕ್ಸಸ್ಸನ್ನು ಸಿಗಲ್ಲ ನಮಗೆ ಮೋಸ್ಟ್ಲಿ ಎಲ್ಲಿ ಬಾ ಕಡೆ ಹೋಗಂಬ ತೊಳ್ಕೊಬೇಕು ಅಲ್ಲಿ ಹೋಗೋಣ ಬಾ ಮಸ್ತ್ ಐತಿ ವಾ ಮಸ್ತ್ ಐತಿ ನೋಡಿಲ್ಲಿ ನೋಡ್ರಿ ಆ ಕಡೆಯಿಂದ ದಾಟ್ಕೊಂಡು ಈ ಕಡೆ ಬಂದೆ ನಾನು ನೀರೊಳಗೆ ಮಸ್ತ್ ತಂಪು ನೀರೈತಿ ಭರ್ಜರಿ ಐತೆಲ್ಲ ಲೊಕೇಶನ್ ಮಾತ್ರ 100% ಸೂಪರ್ ಲೊಕೇಶನ್ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಈ ಲೊಕೇಶನ್ ಮಾರ್ಕ್ ಮಾಡಿದ್ದೆ ನಾನು ಗೂಗಲಲ್ಲಿ ಬಟ್ ಸಮ್ಹೌ ಇಟ್ ಗಾಟ್ ಮಿಸ್ಡ್ ಏನು ಬಿಡು ಜಾಸ್ತಿ ಇರಲಿಕ್ಕಿಲ್ಲ ಅಂತೇಳಿ ಬಟ್ ಈ ಲೊಕೇಶನ್ ಈ ಸರಿ ಮಿಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ನೋಡಿರಿ ಹೆಂಗೈತೆ ಮಸ್ತ್ ಐತೆ ಲೊಕೇಶನ್ ಮಾತ್ರ ಹೈ ಕ್ಲಾಸ್ ಲೊಕೇಶನ್ ನೋಡಿರಿ ಅಲ್ಲಿ ಹಳ್ಳಿ ಒಂದು ಒಳಗೆ ರೋಡ್ ಹೋಗುತ್ತೆ ಈ ಥರ ಬೇರೆ 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 ಚಿಕ್ಕ ಐಲ್ಯಾಂಡ್ ಇದಾವೆ ಇಲ್ಲಿ ನೋಡಿರಿ ಇದು ಒಂದು ಚಿಕ್ಕ ಐಲ್ಯಾಂಡ್ ಬರ್ರಿ ಇವತ್ತು ಈ ಐಲ್ಯಾಂಡಿಗೆ ನಾವೇ ಓನರ್ ಐಲ್ಯಾಂಡ್ ಒಳಗೆ ಒಂದು ಸಣ್ಣ ಐಲ್ಯಾಂಡ್ ಒಳಗಿದೆ ನೋಡ್ರಿ ಇದೇ ಒಂದು ಸಣ್ಣ ಐಲ್ಯಾಂಡ್ ಇಲ್ಲಿ ಮಸ್ತ್ ಐತಿ ಯಾಕೋ ಬಟ್ಟೆ ತರಬೇಕಾಗಿತ್ತು ಒಂದು ಪೇರು ಮಸ್ತಾಗಿ ಜಳಕ ಮಾಡ್ಬೋದಿತ್ತು ಅನಿಸುತ್ತೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಸ್ನಾನ ಮಾಡೋಷ್ಟು ನೀರಿರುತ್ತೆ ಆ ಥರ ಎನ್ವಿರಾನ್ಮೆಂಟ್ ಇರುತ್ತೆ ಅಂಥೇಳಿ ಬಟ್ ನಿಮ್ಮಲ್ಲಿ ಯಾರಾದರೂ ವಯನಾಡಿಗೆ ಬಂದರೆ ಕುರುವ ದ್ವೀಪಕ್ಕೆ ಬರೋಂಗಿತ್ತು ಅಂತಂದರೆ ಕುರುವ ಐಲ್ಯಾಂಡಿಗೆ ಬರೋಂಗಿತ್ತು ಅಂತಂದರೆ ಒಂದು ಪೇರ್ ಬಟ್ಟೆ ತಂದ್ಕೊಳ್ಳಿ ಸಖತ್ತಾಗಿ ಸ್ನಾನ ಮಾಡ್ಬೋದು ನೇಚರಲ್ಲಿ ಈ ಥರ ಸ್ನಾನ ಸಿಗೋದು ಭಾಳ ಕಷ್ಟ ನೋಡಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಬಂದರೆ ಫ್ಯಾಮಿಲಿ ಬಂದರೆ ಸೂಪರಾಗಿ ಎಂಜಾಯ್ ಮಾಡ್ಬೋದು ಇದರಲ್ಲಿ ಹಲೋ
ನೋಡಿರಿ ಅಲ್ಲ ಆಗಲೇ ನಾವು ನಿಂತಿದ್ದ ಜಾಗ ಅದು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಈ ಥರ ವ್ಯೂ ಐತಿ ಇಲ್ಲಿ. ಪೂರ್ತಿ ದೊಡ್ಡ ದೊಡ್ಡ ಮರ, ಬೇರೆಲ್ಲ ಹೊರಗೆ ಬಂದ್ಬಿಟ್ಟು ಬಟ್ ಲುಕ್ ಅಷ್ಟು ಮಸ್ತ್ ಕಾಣುತ್ತೆ ನೋಡ್ರಿ ನ್ಯಾಚುರಲ್ ಆಗಿ. ಆ ಬೇರೆ ಆ್ಯಕ್ಚುಲಿ ಮಣ್ಣು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ ರಿವರ್ ಬ್ಯಾಂಕ್ಸ್ ಒಳಗೆ ನೋಡಿರಿ. ಭಾರಿ ಒಳ್ಳೆ ಲೊಕೇಶನ್ ರೀ ಅದು, ಸಿಕ್ಕಾಬಿಟ್ಟೆ ಮಸ್ತ್ ಲೊಕೇಶನ್ ಐತಿ. ಕೆಳಗಡೆ ನೀರು, ಆಮೇಲೆ ಮೇಲ್ಗಡೆ ಹೊದಿಕೆ ಹಾಕಿದಂಥ ಕಾಡು, ಭಾರಿ ಲೊಕೇಶನ್. ಓಕೆ, ಇಲ್ಲಿಗೆ ಲಾಸ್ಟ್ ಪಾಯಿಂಟ್ ಇದೆ. ನಾನು ಮೋಸ್ಟ್ಲಿ ರೌಂಡ್ ಹಾಕ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಒಂದು ವೇ ಬಿಡ್ತಾರೆ, ಒಂದು ವೇ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿಗೆ ಲಾಸ್ಟ್ ಪಾಯಿಂಟ್ ನೋಡಿರಿ ಹೆಂಗೈತಿ, ಫ್ಯಾಂಟಾಸ್ಟಿಕ್ ವ್ಯೂ. ಇನ್ನೂ ಆ ಕಡೆ ಎಲ್ಲ ಒಳಗಡೆ ಎಲ್ಲ ಹೋಗ್ಬೋದು ಅಂತ ಅನಿಸುತ್ತೆ, ಬಟ್ ಯಾರು ಹೋಗಿಲ್ಲ ಆ ಕಡೆ. ಇಲ್ಲೆಲ್ಲ ಪೊಲೀಸರೆಲ್ಲ ಕಾವಲು ಕೂತಿರ್ತಾರೆ. ಇಲ್ಲಿ ಯಾರು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಮೋಸ್ಟ್ಲಿ ತಡೆದು ವಾಪಸ್ ಕಳಿಸ್ತಾರಂತ ಅನಿಸುತ್ತೆ. ಸಾರಿ, ಚಾನಲ್ ಪೇರ ಇರೋದೊಂದೇ ಜೀವನ, ಇಟ್ ಈಸ್ ಅ ಕನ್ನಡ ಚಾನಲ್. ನೋಡಿ, ಒಬ್ಬ ಹುಡುಗ ಬಂದು ನನಗೆ ಯೂಟ್ಯೂಬ್ ಚಾನಲ್ ಹೆಸರೇನು ಅಂತ ಕೇಳ್ದೆ. ಪಾಪ ಒಂದು ನಮ್ಮದು ಕನ್ನಡ ಅಲ್ವಾ, ಒಂದು ಮಲಯಾಳಿ. ನೋಡಿ, ನೀವು ನಾನು ಮಾಡೋ ವ್ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಲೊಕೇಶನ್ಗೆ ಹೋದಾಗೆಲ್ಲ ನಿಮಗೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ನೋಡಿ, ಸೂಪರಾಗಿದೆ ಲೊಕೇಶನ್ ಮಾತ್ರ, ಸ್ವರ್ಗ, ನಿಜವಾಗ್ಲೂ ಸ್ವರ್ಗ. ಬನ್ನಿ ವಾಪಸ್ ಹೋಗೋಣ. ನಮ್ದಿನ್ನೂ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸೋದಿದೆ. ಇನ್ನೂ ದಾರಿ ಕಡೆ ಮತ್ತೇನೇನು ಬರ್ತಾವೆ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಹೋಗೋಣ. ಹೆಚ್ಕೋ. ನೋಡ್ರಿ, ನಾವು ಸದ್ಯಕ್ಕೆ ಒಂದು ಮಸ್ತ್ ಪ್ಲೇಸ್ ಒಳಗಿದ್ದೀವಿ. ಆ ಪ್ಲೇಸ್ ಯಾವುದು ಗೆಸ್ ಮಾಡ್ರಿ ನೋಡೋಣ. ಪ್ಲೇಸ್ ಯಾವುದು ಗೊತ್ತಾ? ನಾವು ವಯನಾಡಿಂದ ಮೈಸೂರಿಗೆ ಹೋಗೋ ರೋಡಲ್ಲಿ ಬರ್ತಕ್ಕಂಥ ಒಂದು ಜಲಾಶಯ, ಅದ್ಭುತವಾದ ಒಂದು ಜಲಾಶಯ, ಅದೇ ನಮ್ಮ ಕಬಿನಿ. ಆ ಕಬಿನಿ ಬ್ಯಾಕ್ ವಾಟರ್ಸ್ ಹತ್ರ ಇದೀವಿ ನಾನು ಇವಾಗ. ಸೊ ಇಷ್ಟು ವಾಟ್ರ್ ಇದೆ ನೋಡಿ. ಇವಾಗ ಕಬಿನಿ ಬೇಸಿಗೆ ಇದ್ರೂ ಇಷ್ಟು
ಕಂಟಿನ್ಯೂ ವಾಟರ್ ಇದೆ ನೋಡಿ. ನೋಡಿ ಇದು ಮಾತ್ರ ಬಹಳ ಇಷ್ಟವಾದ ಪ್ಲೇಸ್ ನನಗೆ. ಯಾವಾಗ ಬಂದ್ರೂ ಈ ಊರಲ್ಲಿ ಡೆಫಿನೆಟ್ ಆಗಿ ಇಲ್ಲಿ ಬ್ಯಾಕ್ ವಾಟರ್ಸ್ಗೆ ಇರ್ತೀನಿ. ಅಷ್ಟು ಒಳ್ಳೆ ಪ್ಲೇಸ್. ಇದು ಗೌರ್ಮೆಂಟ್ ಒಂದು ಜಂಗಲ್ ಲಾಡ್ಜಸ್ ಇದೆಯಲ್ಲ, ಜಂಗಲ್ ಲಾಡ್ಜಸ್ ಎಲ್ಲ ಒಂದು ಜಂಗಲ್ ಲಾಡ್ಜಸ್ ರೆಸಾರ್ಟ್ ಇತ್ತು. ಆ ರೆಸಾರ್ಟ್ ಪಕ್ಕದಲ್ಲಿ ಒಂದು ಒಳ್ಳೆ ಲ್ಯಾಂಡ್ಸ್ಕೇಪ್ ಇದೆ ನೋಡಿ. ಒಳ್ಳೆ ಲ್ಯಾಂಡ್ಸ್ಕೇಪ್ ಸಖತ್ತಾಗಿದೆ. ಪಕ್ಷಿಗಳು, ಅನೇಕ ಪಕ್ಷಿಗಳು ಇಲ್ಲಿದ್ದಾವೆ. ಸ್ವಲ್ಪ ಅದರದ್ದು ಫೋಟೋಗ್ರಫಿ ಅದೆಲ್ಲ ಮಾಡ. ಬರ್ಡ್ಸ್ ಇದಾವೆ ಇಲ್ಲಿ. ಬಾತ್ಕೋಳಿನ ಓಡಿಸೋ ಗೊತ್ತಾಗ್ತಿರಲ್ಲ. ಎಷ್ಟು ಮಸ್ತ್ ಐತಿ ಅಂತಂದ್ರೆ, ಗಾಳಿ ಭಾಳ ಐತಿ, ಬಟ್ ಹಸಿರು ಐತಿ, ಸಿಕ್ಕಾಪಟ್ಟೆ ಪಕ್ಷಿಗಳಿದಾವೆ, ನೀರಿನ ಮಸ್ತ್ ಅದಾವೆ. ಬೆಸ್ಟ್ ಸೀನಿಕ್ ವ್ಯೂ. ದೂರದಲ್ಲಿ ಒಂದು ದೋಣಿ ಇದೆ, ಮೋಸ್ಟ್ಲಿ ಸಫಾರಿ ದೋಣಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಬಾತುಗಳಿದ್ದಾವೆ, ಬೇರೆ ಬೇರೆ ತಳಿಯ ಪಕ್ಷಿಗಳಿದ್ದಾವೆ. ಎಲ್ಲಕ್ಕೂ ವಾಸಸ್ಥಾನ ಈ ನಮ್ಮ ಕಬಿನಿ. ಎಷ್ಟು ಪಕ್ಷಿಗಳಿದಾವೆ, ಸಿಕ್ಕಾಪಟ್ಟೆ ಪಕ್ಷಿಗಳಿದಾವೆ. ನಾನು ಹೋದ್ರೆ ಎಲ್ಲ ಆರೋಗ್ಯದವು ಸೂಪರ್ ಆಗಿರೋವೆ ಮಾತ್ರ.